ನೋಡಿ ಸ್ಟಿಚ್ ಮಾಡೋದಕ್ಕೆ ನನ್ನ ಸೆಟಪ್ ಎಲ್ಲ ಹೆಂಗಿರುತ್ತೆ ಅಂತ. ಇವಾಗಂತೂ ಒಂದೆರಡು ವೆಬ್ ಸೀರೀಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. 1 ಇಂಚ್ ಕಡಿಮೆ ಬರುತ್ತೆ, 1 ಇಂಚಲ್ಲಿ ವೇರಿಯೇಷನ್ ಮಾಡಿದ್ದಾರೆ. ಈಗ ಇದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದೇ ದೊಡ್ಡ ಟಾಸ್ಕ್. ಮತ್ತು ಇಲ್ಲಿ ಡ್ಯಾಮೇಜ್, ಇಲ್ಲಿ 3 ಫ್ಲವರ್ ಬಂದಿದೆ ಅಲ್ವಾ ಈ ಬಾರ್ಡರ್ ಮೇಲೆ. ಇಲ್ಲಿ ನೋಡಿ ಇದು ಯಾಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೆ ಬಾಜ್ಯೋತಿ ವಾರ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಬೇಕು, ಅಷ್ಟೇ ಶುಕ್ರ ಆಕ್ಟಿವೇಟ್ ಆಗಿರುತ್ತಂತೆ. ಅಂದರೆ ಫೈನಾನ್ಷಿಯಲಿ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ರಾಗ ಸ್ವರೂಪ ಪಾಷಾಢ್ಯ ಜಗವೇ ನೀನು ಗೆಳತಿಯೇ. ಅಧಿಕ ಮಾಸದ 3ನೇ ಶುಕ್ರವಾರ ನಮ್ಮ ಮನೇಲಿ ಪೂಜೆ ಎಲ್ಲ ಹೇಗಾಯಿತು ಅಂತ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಸಹಸ್ರನಾಮ ಪಾರಾಯಣ ಇಟ್ಕೊಂಡಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು, ನಿಂಬೆಹಣ್ಣು ದೀಪ ಹಚ್ಚಬೇಕು, ತುಂಬಾ ಕೆಲಸ ಇದೆ. ಒಂದು ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಅರ್ಜೆಂಟ್ ಇದೆ. ಅದರಲ್ಲಿ ಎಂಥ ಮಿಸ್ಟೇಕ್ ಆಗಿಬಿಟ್ಟಿದೆ ಗೊತ್ತಾ? ನೋಡಿ, ಸ್ಟಿಚಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಅದನ್ನು ಆಲ್ಟ್ರೇಷನ್ ಮಾಡಿ ರೆಡಿ ಮಾಡ್ಬೋದು. ಆದರೆ ವರ್ಕಲ್ಲೇ ಮಿಸ್ಟೇಕ್ ಮಾಡಿಕೊಟ್ಟಿದ್ದಾರೆ. ನಾವು ಮಾರ್ಕ್ ಮಾಡಿ ಮೆಜರ್ಮೆಂಟ್ ನೋಡಿ ಮಾರ್ಕ್ ಮಾಡಿ ಕೊಡೋದೇ ಒಂದು ಅಳತೆಲಿ, ಆದರೆ ಅವರು ಡಿಸೈನ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಈ ಥರ ಕೆಲವು ಸಲ ಆಗ್ತಾ ಇರುತ್ತೆ. ಈ ಥರ ಆದಾಗ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋ ಟೆಕ್ನಿಕ್ ಕೂಡ ನಾವು ತಿಳ್ಕೊಂಡಿರಬೇಕು. ಬೇಗನೆ ಎದ್ದು 1 by 1 ಕೆಲಸ ಮಾಡ್ಕೋತಾ ಇದ್ದೀನಿ. ಅದರಲ್ಲೂ ಯಾರಾದರೂ ಮನೆಗೆ ಬರ್ತಾರೆ ಅಂತಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇರುತ್ತೆ ಅಂದ್ಕೊಳ್ಳಿ. ಪ್ರತಿಯೊಂದು ಕೂಡ ಚೆನ್ನಾಗಿ ಜೋಡಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು. ನಾವು ರಂಗೋಲಿ ಹಾಕೋದಾಗಲಿ, ಹೂಗಳನ್ನ ಜೋಡಿಸೋದಾಗಲಿ ಎಲ್ಲ ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದು ಇಂಟೆನ್ಷನ್. ಹಾಗೆ ಇವತ್ತು ಜ್ಯೋತಿ ಮನೆಗೆ ಬರ್ತಾ ಇದ್ದಾರೆ. ನಮ್ಮ ಮನೇಲಿ ಇವತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಇಟ್ಕೊಂಡಿದ್ದೀವಿ. ನೀವೆಲ್ಲ ಹಿಂದಿನ ವಿಡಿಯೋ ನೋಡಿದ್ರಿ. ಕೆಲವರೆಲ್ಲ ನಾವು ಮನೇಲಿ ಪಾರಾಯಣ ಮಾಡ್ತೀವಿ ಅಂತ ಹೇಳಿದ್ರಿ. ಕೆಲವರೆಲ್ಲ ನಾವು ನಿಮ್ಮ ಮನೆ ಹತ್ರದಲ್ಲಿದ್ದರೆ ಎಲ್ಲರೂ ಜೊತೆಗೆ ಸೇರಿ ಕಲಿಬೋದಾಗಿತ್ತು, ಪಾರಾಯಣ ಮಾಡ್ಬೋದಾಗಿತ್ತು ಅಂತ ಹೇಳಿದ್ರಿ. ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್, ರಿಯಲಿ ತುಂಬಾ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆನೆ ಈ ಥರ ಪೂಜೆಗೆ ರೆಡಿ ಮಾಡಿದ್ದೀನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು. ಮತ್ತು ನನಗೆ ನೈವೇದ್ಯ ಏನು ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಕಡಲೆ ಬೆಲ್ಲನ ನೈವೇದ್ಯಕ್ಕಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನು ಸಂಜೆಗೆ 33 ದೀಪ ಮಾಡಬೇಕು, ಅಂದರೆ ಅಕ್ಕಿ ಹಿಟ್ಟಿನ ದೀಪ ಮಾಡಬೇಕು. ಇವತ್ತು ಪಂಚಮಿ ತಿಥಿನೂ ಇದೆ, ಹಾಗೆ ಶ್ರವಣ ನಕ್ಷತ್ರ ಇದೆ. ಹಾಗಾಗಿ ದೀಪಾರಾಧನೆ ಮಾಡಬೇಕು. ಸಂಜೆಗೆ ಸ್ವಲ್ಪ ನೈವೇದ್ಯನೂ ಕೂಡ ಮಾಡಬೇಕು. ಕೆಲಸ ಮುಗ್ದಿದೆ. ಒಂದು ಬ್ಲೌಸ್ ತುಂಬ ಅರ್ಜೆಂಟ್ ಇದೆ. ಈಗ ಅದನ್ನು ಸ್ಟಿಚಿಂಗ್ ಮಾಡಬೇಕು ನಾನು. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಮನೆ ಕೆಲಸ ಅಂತೂ ಎಲ್ಲ ಮುಗೀತು. ಇವತ್ತು ಸ್ವಲ್ಪ ಬಿಸಿಲೂ ಇದೆ, ಮೋಡನೂ ಇದೆ, ಆ ಥರ ಮಿಕ್ಸ್ಡ್ ವೆದರ್ ಇವತ್ತು ತುಂಬ ಚೆನ್ನಾಗಿದೆ. ಈಗ ಸ್ಟಿಚಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು. ನೋಡಿ ಸ್ಟಿಚ್ ಮಾಡೋದಕ್ಕೆ ನನ್ನ ಸೆಟಪ್ ಎಲ್ಲ ಹೆಂಗಿರುತ್ತೆ ಅಂತ. ಟಿ ವಿನೆಲ್ಲ ಸ್ವಲ್ಪ ಈ ಕಡೆ ತಿರುಗಿಸ್ಕೊಂಡಿದ್ದೀನಿ. ಸ್ಟಿಚ್ ಮಾಡ್ತಾ ಟಿ ವಿ ನೋಡಬೇಕು ಅಂತ. ಇವಾಗಂತೂ ಒಂದೆರಡು ವೆಬ್ ಸೀರೀಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದೆರಡು ವೆಬ್ ಸೀರೀಸು, ಗುಡ್ ವೈಫ್ ಅಂತ, ಮತ್ತು ಇನ್ನೊಂದು ರೆಸಾರ್ಟ್ ಅಂತ, ತುಂಬ ಚೆನ್ನಾಗಿದೆ. ಭಾರ್ಗವಿ, LLB ಮತ್ತು ರಾಣಿ, ಇದು ಮಾತ್ರ ರೆಗ್ಯುಲರಾಗಿ ನೋಡ್ತಾ ಇರ್ತೀನಿ. ಜಿಯೋ ಹಾಟ್ಸ್ಟಾರಲ್ಲಿ. ನಮ್ಮನೇಲಿ ಕೇಬಲ್ ಹಾಕಿಸ್ಕೊಂಡಿಲ್ಲ, ವೈಫೈ ಕನೆಕ್ಷನ್ ಇದೆಯಲ್ಲ, ಹಾಗಾಗಿ ಕಂಟಿನ್ಯೂಸ್ ಆಗಿ ಈಗ 12 ಗಂಟೆ ಕರೆಕ್ಟಾಗಿ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೀರಿಯಲ್ ಮುಗಿದ್ಮೇಲೆ ವೆಬ್ ಸೀರೀಸು, ಅದಾದಮೇಲೆ ಮಹಾಭಾರತ 1 by 1 ಇದಿಷ್ಟು ನೋಡ್ತಾ ಇರ್ತೀನಿ. ಅಕಸ್ಮಾತ್ ಇದೇನಾದರೂ ಬೋರಿಂಗ್ ಅನಿಸಿದ್ರೆ ಫೋನಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ಈ ಥರ ಇವತ್ತೇನಾಗಿದೆ ಗೊತ್ತಾ, ಒಂದು ವರ್ಕ್ ಬ್ಲೌಸ್ ಬಂದಿದೆ. ಎಂಥ ಮಿಸ್ಟೇಕ್ ಮಾಡಿದ್ದಾರೆ ಅಂತಂದರೆ, ನಮ್ಮದು ಸ್ಟಿಚಿಂಗಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ನಾವು ಹೇಗೋ ಸರಿ ಮಾಡ್ಕೋಬೋದು. ಆದರೆ ಈ ಥರ ವರ್ಕಲ್ಲೇ ಮಿಸ್ಟೇಕ್ ಮಾಡಿಕೊಟ್ರೆ ಹೇಗೆ ಸರಿ ಮಾಡೋದು ಹೇಳಿ? ತುಂಬ ದೊಡ್ಡ ಮಿಸ್ಟೇಕೇ ಮಾಡಿದ್ದಾರೆ. ತೋರಿಸ್ತೀನಿ ನಿಮಗೆ. ಈಗ ಅದನ್ನು ಹೇಗೆ ಸರಿ ಮಾಡಿ ಸ್ಟಿಚ್ ಮಾಡೋದು ಅನ್ನೋದೇ ಒಂಥರ ಟಾಸ್ಕ್ ಅಂತ ಅಂದ್ಕೊಳ್ಳಿ. ಇವಾಗ ಡಿಸೈನಲ್ಲಿ ಏನಾದರೂ ವೇರಿಯೇಷನ್ ಆಗಿದರೆ ಪರವಾಗಿಲ್ಲ. ಅವ್ರೇನು ಮಾಡಿದ್ದಾರೆ, ಲೆಂತಲ್ಲೇ ಮಿಸ್ಟೇಕ್ ಮಾಡಿದ್ದಾರೆ ಮತ್ತು ಸ್ಲೀವ್ ಡ್ಯಾಮೇಜ್ ಮಾಡಿಕೊಟ್ಟಿದ್ದಾರೆ. ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಇರಿ. ಇದೊಂದು ವರ್ಕ್ ಬ್ಲೌಸು ತುಂಬ ಡ್ಯಾಮೇಜ್ ಮಾಡಿ, ಮತ್ತು ಮೆಜರ್ಮೆಂಟು ಕೂಡ ಸರಿ ಮಾಡಿಲ್ಲ ಅವರು. ಲೆಂತ್ ಕಡಿಮೆ ಮಾಡಿಕೊಟ್ಟಿದ್ದಾರೆ. ಡಿಸೈನ್ ಎಲ್ಲ ಓಕೆ, ಬಟ್ ಲೆಂತ್ ತುಂಬ ಕಡಿಮೆ ಮಾಡಿಕೊಟ್ಟಿದ್ದಾರೆ. ಹೇಗೆ ಮಾಡಿಕೊಟ್ಟಿದ್ದಾರೆ ಇದು ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವರ್ಕ್ಗೆ ಕೊಡುವಾಗ ನಾವು 1ಕ್ಕೆ 2 ಸಲ ಹೇಳಿ ಕೊಡಬೇಕು. ನೋಡಿ, ಈಗ ಇದು ನನಗೆ ರೆಡಿ ಬೇಕಾಗಿರೋಂಥ ಮೆಜರ್ಮೆಂಟ್ ಆಯಿತಾ. ಇವರು ಹೇಗೆ ಮಾಡಿಕೊಟ್ಟಿದ್ದಾರೆ, ಈ ಡಿಸೈನ್ ಈ ಥರ ಮಾಡಿದ್ದಾರೆ. ಡಿಸೈನ್ ಏನೋ ಚೆನ್ನಾಗಿದೆ, ಈ ಥರ ಮಾಡಿದ್ದಾರೆ. ಬಟ್ ಇದನ್ನು ಒಂದು ಮಿಸ್ಟೇಕ್ ಏನಾಗಿದೆ ಅಂದರೆ, ಲೆಂತಲ್ಲಿ ಮಿಸ್ಟೇಕ್ ನೋಡಿ. ಈ ಥರ ಈಗ ಕಟಿಂಗಲ್ಲಿ ಈ ಲೆಂತ್ ಹೀಗಿದೆಯಾ, ಡಿಸೈನ್ ವೈಸ್ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ.
ಈ ವರ್ಕ್ ಇಲ್ಲಿಗಿದೆ. ಹತ್ರ ಹತ್ರ ಎಷ್ಟು ಕಡಿಮೆ, 1 ಇಂಚ್ ಕಡಿಮೆ ಬರುತ್ತೆ. ಈಗ ನಾವು ಇದನ್ನು ಒಂದು ಅರ್ಧ ಇಂಚು ಶೋಲ್ಡರ್ಲಿ ಜಾಯಿಂಟ್ ಹೋಗುತ್ತೆ ಅಂದರೂ ಕೂಡ ಇನ್ನೂ ಒಂದು 3/4 ಇಂಚಿಗಿಂತ ಜಾಸ್ತಿನೇ ಗ್ಯಾಪ್ ಬರುತ್ತೆ. ಆ ಥರ ಗ್ಯಾಪ್ ಬಂದರೆ ಚೆನ್ನಾಗಿ ಕಾಣಿಸಲ್ಲ. ಈಗ ನೋಡಿ, ಇಲ್ಲಿ ಕೂಡ ಡೀಪಲ್ಲೂ ನೋಡಿ, ಡೀಪ್ ಮಾರ್ಕಿಂಗ್ ನಮಗೆ ರೆಡಿ ಇಲ್ಲಿ ಬರುತ್ತೆ. ಆದರೆ ಆ ಡೀಪ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ತುಂಬ ಡೀಪ್ ಜಾಸ್ತಿ ಮಾಡಿದ್ದಾರೆ. ಇಲ್ಲಾಂದರೆ ಈ ವರ್ಕ್ ಸರಿಗೆ ಕೂರಿಸಿದ್ರೆ ಈ ಥರ ತೊಗೊಂಡ್ರೆ ಈ ಡೀಪ್ ಕರೆಕ್ಟಾಗಿ ಬರುತ್ತೆ. ಆದರೆ ಲೆಂತ್ ನೋಡಿ 1 ಇಂಚಲ್ಲಿ ವೇರಿಯೇಷನ್ ಮಾಡಿದ್ದಾರೆ. ಈಗ ಇದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದೇ ದೊಡ್ಡ ಟಾಸ್ಕ್. ಇದು ಬ್ಯಾಕಲ್ಲಿ ಈ ಥರ ಪ್ರಾಬ್ಲಮ್ ಆಯಿತಾ. ಸ್ಲೀವಲ್ಲಿ ತೋರಿಸ್ತೀನಿ ನೋಡಿ ಏನು ಮಾಡಿದ್ದಾರೆ ಅಂತ. ಸ್ಲೀವ್ ಕೂಡ ಹಾಗೆ ಲೆಂತ್ ವೈಸ್ ಕಡಿಮೆ ಮಾಡಿದ್ದಾರೆ ನೋಡಿ. ಓಕೆ, ಮತ್ತು ಇಲ್ಲಿ ಡ್ಯಾಮೇಜ್. ಇವಾಗ ಇದು ಏನಾಗುತ್ತೆ, ಇದು ಎರಡಕ್ಕೂ ಡಿಸೈನ್ಗೂ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ 3 ಫ್ಲವರ್ ಬಂದಿದೆ ಅಲ್ವಾ ಈ ಬಾರ್ಡ್ರ್ ಮೇಲೆ. ಇಲ್ಲಿ ನೋಡಿ, ಇದು ಯಾಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ನೋಡಿ ಇಲ್ಲೂ ಹಾಗೆ ಆಗಿದೆ. ಅಂದರೆ ಅದು ಆ ಮಾರ್ಕಿಂಗಲ್ಲಿ ಹಾಕಕ್ಕೆ ಹೋಗಿ ಮತ್ತೆ ಅದನ್ನು ತೆಗೆದು ಪಕ್ಕದಲ್ಲಿ ಹಾಕಿರೋದಾ, ಅಥವಾ ಇದಂತೂ ಇಷ್ಟು ದೊಡ್ಡದಾಗಿ ಹೋಲ್ ಆಗೋಗಿದೆ. ಈಗ ಇದಕ್ಕೆ ಲೆಂತನ್ನು ಸರಿ ಮಾಡಬೇಕು. ನೋಡಿ ಹಿಂಗೆ ತೊಗೊಂಡ್ರೆ ಈಗ ಇದು ಕವರ್ ಆಗೇ ಆಗುತ್ತೆ ನಮಗೆ. ಅಟ್ಲೀಸ್ಟ್ ಸ್ಟಿಚಿಂಗಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡ್ರು ಕೂಡ ಒಂದು ಸ್ಲೀವ್ಗೆ ಈ ಫ್ಲವರ್ ಬರುತ್ತೆ, ಇನ್ನೊಂದು ಸ್ಲೀವ್ಗೆ ಈ ಫ್ಲವರ್ ಬರೋದಿಲ್ಲ. ಓಕೆ, ಇದನ್ನು ಬೇಕಾದರೆ ಲೆಫ್ಟ್ ಸ್ಲೀವ್ಗೆ ಹಾಕ್ಕೊಳ್ಳೋಣ, ಈ ಥರ ಏನೋ ಒಂದು ಸರಿ ಮಾಡೋಣ ಅಂತ ಅಂದರೂ ಕೂಡ ಲೆಂತಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಇಲ್ಲಿ ಫೋಲ್ಡಿಂಗ್ ಜಾಸ್ತಿ ತೊಗೊಳೋದಕ್ಕಾಗಲ್ಲ. ಮತ್ತು ನೋಡಿ, ನಾವು ಯಾವಾಗಲೂ ಈ ಲೈನ್ಗೆ ಕರೆಕ್ಟಾಗಿ ಹಿಂಗೆ ಫೋಲ್ಡ್ ಮಾಡ್ತೀವಿ ಈ ಥರ. ಆದರೆ ಇದನ್ನು ಕವರ್ ಮಾಡೋಕ್ಕೋಸ್ಕರ ಇದು ಪೂರ್ತಿ ಇಲ್ಲಿ ತನಕ ತೊಗೋಬೇಕು. ಕೆಲವು ಕಸ್ಟಮರ್ ಇದನ್ನು ಅಬ್ಸರ್ವ್ ಮಾಡಲ್ಲ, ಆದರೆ ಕೆಲವರು ಅಬ್ಸರ್ವ್ ಮಾಡ್ತಾರೆ. ಆಗೇನು ಅನಿಸುತ್ತೆ, ಯಾಕೆ ಇದನ್ನು ಈ ಡಿಸೈನ್ಗಿಂತ ಇಷ್ಟು ಕೆಳಗೆ ತೊಗೊಂಡಿದ್ದಾರಲ್ಲ ಅಂತ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ. ಈಗ ಈ ಬ್ಲೌಸು ಯಾವ ಥರ ನಾನು ಸರಿ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅದನ್ನ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಸಾರಿ, ಈ ಬ್ಲೌಸು ಸ್ಟಿಚ್ ಮಾಡೋಷ್ಟೊತ್ತಿಗೆ ಕಸ್ಟಮರ್ ಅಂತೂ 3-4 ಸಲ ಫೋನ್ ಮಾಡಿಬಿಟ್ರು. ಹಾಗೆ ಅದು ಸ್ಟಿಚ್ ಮಾಡಿ ಉಗ್ಸಾಕೋಷ್ಟೊತ್ತಿಗೆ ಅವ್ರು ಇಲ್ಲೇ ಬಂದು ಕೂತ್ಕೊಂಡಿದ್ರು. ಹಾಗಾಗಿ ಫಿನಿಶಿಂಗ್ ಆದಮೇಲೆ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಏನಂದರೆ ಅದು ತುಂಬ ಅರ್ಜೆಂಟ್ ಇತ್ತಂತೆ. ವರ್ಕ್ ಕೊಟ್ಟಾಗಲೇ ಅವರೇ 4-5 ದಿನ ಲೇಟ್ ಮಾಡ್ತಾರೆ. ತೊಗೊಂಡು ಬಂದಮೇಲೆ ಈ ಥರ ಮಿಸ್ಟೇಕ್ ಆಗಿದೆ ಅಂದಾಗ ಅದನ್ನು ಹೇಗೆ ಸರಿ ಮಾಡ್ಬೋದು ಅನ್ನೋ ಯೋಚನೆಯಲ್ಲಿ ನಮಗೂ 1-2 ದಿನ ಟೈಮ್ ಆಗುತ್ತೆ. ಹಾಗಾಗಿ ಅವ್ರಿಗೆ ತುಂಬ ಅರ್ಜೆಂಟ್ ಇತ್ತು. ಶುಕ್ರವಾರ ಇವತ್ತು ಏನೋ ದೇವಸ್ಥಾನಕ್ಕೆ ಹೋಗಬೇಕು, ಬೇಕೇ ಬೇಕು ಅಂಥೇಳಿ ತುಂಬ ಅರ್ಜೆಂಟ್ ಮಾಡಿದ್ರಿಂದ ನಾನು ಅದು ನಿಮಗೆ ಡೀಟೇಲಾಗಿ ಸ್ಟಿಚಿಂಗ್ ಆದಮೇಲೆ ತೋರ್ಸೋಕ್ಕಾಗಲಿಲ್ಲ. ನೀಟಾಗಿ ಬಂದಿದೆ. ಬ್ಯಾಕ್ ಸೈಡಲ್ಲಿ ಎಡ್ಜಲ್ಲಿ ಫೋಲ್ಡಿಂಗ್ ಮಾಡ್ತೀವಲ್ಲ ಅದನ್ನು ನಾನು ಫೋಲ್ಡ್ ಮಾಡಲಿಲ್ಲ, ಲೈನಿಂಗ್ ಮಾತ್ರ ಫೋಲ್ಡ್ ಮಾಡಿ ಆದಷ್ಟು ಲೆಂತನ್ನ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿದೆ. ಕಂಪ್ಲೀಟಾಗಿ ನೀಟಾಗಿ ಬಂದಿದೆ. ಸ್ವಲ್ಪ ಕೂಡ ಕಸ್ಟಮರ್ಗೆ ಡೌಟ್ ಬರೋದಿಲ್ಲ, ಆ ಥರ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಇದೇ ಥರ ಯಾವುದಾದ್ರೂ ಬ್ಲೌಸ್ ಬಂದಾಗ ಖಂಡಿತ ನಿಮಗೆ ತೋರಿಸ್ತೀನಿ. ಈಗ ನಾನು ಸ್ಟಿಚಿಂಗ್ ಕೆಲಸ ಮುಗಿಸಿ ಮನೆಯೆಲ್ಲ ಕಸ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ದೀಪ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಟೈಮ್ ಆಗಿದೆ 4 ಗಂಟೆ. 5 ಗಂಟೆಗೆ ಪಾರಾಯಣ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಒಬ್ಬಳೇ 1 by 1 ಕೆಲಸ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ. ಏನು ಮಾಡೋದು ಹೇಳಿ ಅಲ್ವಾ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಮೊಸರನ್ನ, ಪುಳಿಯೋಗರೆ ಮತ್ತು ಗೋಧಿ ಪಾಯಸ ಮಾಡಿದ್ದೀನಿ ನೈವೇದ್ಯಕ್ಕೆ. ಲಲಿತಾ ದೇವಿಗೆ ಮೊಸರನ್ನ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಮತ್ತು ಪಾಯಸ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಮಾಡಿದ್ದೀನಿ. ಮನೆಗೆ ಕುಂಕುಮಕ್ಕೆ ಅಂತ ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು ಅಲ್ವಾ. ಈಗ ನೋಡಿ ನಾನು ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿ, ಮನೆ ಕೂಡ ಈ ಥರ ಇದೆ. ಜ್ಯೋತಿನೂ ಬಂದರು. ಹಾಯ್ ಬಾ ಜ್ಯೋತಿ, ವೆಲ್ಕಮ್. ಈ ಥರ ರೆಡಿಯಾಗಿದ್ದೀನಿ. ದೀಪನೂ ರೆಡಿ ಮಾಡಬೇಕು. 5 ಗಂಟೆ ಆಗೇ ಬಿಡ್ತು. ಜ್ಯೋತಿ ಬಂದೇ ಬಿಟ್ಟರು. ರೆಡಿ ಮಾಡ್ತಾಯಿದ್ದೆ. ನಿನ್ನೆ ಅವ್ರ ಮನೆಗೆ ಹೋದಾಗ ಅವ್ರು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಬಟ್ ನಾನು ಒಬ್ಬಳೇ ಅಲ್ವಾ, ಮಾಡ್ಕೋತಾ ಇದ್ದೀನಿ. ಬನ್ನಿ ಬನ್ನಿ. ನನ್ನ ಹತ್ರ ಅಷ್ಟು ದೊಡ್ಡ ಪ್ಲೇಟ್ ಇಲ್ಲ, 33 ದೀಪ ಹಚ್ಚುವಂಥದ್ದು, ಮತ್ತು ಸ್ಟೀಲ್ ಪ್ಲೇಟಲ್ಲಿ ಇಡೋಕ್ಕೂ ಆಗಲ್ಲ. ಹಾಗಾಗಿ ಮಣೆ ಮೇಲೇ ಈ ದೀಪ ಇಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ರಂಗೋಲಿ ಹಾಕಿ ದೀಪ ಇಡೋದಾದರೆ ನಾವು ರಂಗೋಲಿ ಪುಡಿಯಿಂದ ರಂಗೋಲಿ ಬಿಡ್ತೀನಲ್ವ, ಹಾಗಾಗಿ ಆ ದೀಪಗಳಿಗೆಲ್ಲ ಅದು ಅಂಟ್ಕೊಳ್ಳುತ್ತೆ. ಅದಕ್ಕೇನು ಮಾಡಿದೆ, ಮಧ್ಯದಲ್ಲಿ ಒಂದೇ ಒಂದು ಮಂಡಲದ ರಂಗೋಲಿನ ಹಾಕಿ ಅದ್ರ ಮೇಲೆ 2 ವೀಳ್ಯದೆಲೆ ಇಟ್ಟು ಒಂದು ದೀಪನ ಅದ್ರ ಮೇಲಿಟ್ಟು ಮಿಕ್ಕೆಲ್ಲ 32 ದೀಪಗಳನ್ನು ಅದರ ಸುತ್ತಲೂ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ಹಚ್ಚಿ ತುಪ್ಪದ ಬತ್ತಿಗಳನ್ನೆಲ್ಲ ಇಟ್ಟು ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ಒಂದೇ ಮಣೆ ಮೇಲೆ ಈ ಥರ ದೀಪನ ಹಚ್ಚಿದ್ದೀನಿ. ಓಂ
श्रीमाता श्रीमहाराज्ञी श्रीमत्सिंहासनेश्वरी चिदग्निकुण्ड सम्भूता देवकार्या समुद्यता उद्यद्भानु सहस्राभा चतुर्बाहु समन्विता रागस्वरूप पाषाढ्या क्रोधाकाराङ्कुशोज्ज्वला मनोरूपेक्षुकोदण्डा पञ्चतन्मात्र सायका निजारुण प्रभापूरा मज्जत् ब्रह्माण्ड मण्डल कल्लाप माधुर्य विनिर्भत्सिक कच्छपि मन्दस्मिता प्रभापूरा मज्जत् कामेश मानस ದೀಪಗಳನ್ನ ಕೂಡ ರೆಡಿ ಮಾಡಿಟ್ಟು ಸಹಸ್ರನಾಮ ಪಾರಾಯಣ ಆದಮೇಲೆ ದೇವರಿಗೆ ನೈವೇದ್ಯ ಮಾಡಿ ಈಗ ದೀಪಗಳನ್ನೆಲ್ಲ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ. ಮಹಾಮಂಗಳಾರತಿ ಕೂಡ ಇವಾಗಲೇ ಮಾಡ್ತಾ ಇರೋದು. ಈ ರೀತಿ ದೀಪಗಳನ್ನ ಮಾಡ್ಕೊಂಡಿದ್ದೀನಿ. ದೀಪ ಹಚ್ಚೋದಕ್ಕೆ ನಾವು ಏಕಾರತಿ ಕೂಡ ಯೂಸ್ ಮಾಡ್ಬೋದು. ಏನಂದರೆ ಆ ತುಪ್ಪದ ಬತ್ತಿಗಳನ್ನು ನೆನೆಸಿಟ್ಟಿರ್ತೀವಲ್ಲ, ಅದರಲ್ಲೇ 2 ಬತ್ತಿಗಳನ್ನು ಇಟ್ಕೊಂಡು ನಾವು ಆ ಬತ್ತಿಯಿಂದ ಎಲ್ಲ ದೀಪಗಳನ್ನೂ ಕೂಡ ಹಚ್ಬೋದು. ತುಂಬ ಚೆನ್ನಾಗಾಯಿತು. ಮನಸ್ಸಿಗೂ ಕೂಡ ತುಂಬಾ ಖುಷಿ ಅನ್ನಿಸ್ತು. ಹೋದ ವರ್ಷ ನಾನು ಅಂದರೆ ಹೋದ ಸಲದ ಅಧಿಕ ಮಾಸದಲ್ಲಿ ಮಣ್ಣಿನ ದೀಪ ಹಚ್ಚಿದೆ. 33 ಮಣ್ಣಿನ ದೀಪ ಹಚ್ಚಿದ್ದೆ. ಈ ಸಲ 33 ಅಕ್ಕಿ ಹಿಟ್ಟಿನ ದೀಪ ಹಚ್ಚಿದ್ದೀನಿ. ಅದರಲ್ಲೂ ಇವತ್ತು ಪಂಚಮಿ ಮತ್ತು ಶ್ರವಣ ನಕ್ಷತ್ರ ಎರಡೂ ಕೂಡ ಇದೆ. ನನಗೆ ಪಂಚಮಿ ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಶ್ರವಣ ನಕ್ಷತ್ರ ಇರೋದರಿಂದ ವಿಷ್ಣುವಿನ ಆರಾಧನೆ. 33 ಅಕ್ಕಿ ಹಿಟ್ಟಿನ ದೀಪ ಮಾಡಿದ್ದೀನಿ. ಈ ದೀಪಗಳನ್ನು ನಾಳೆ ಹಸುಗಾದರೂ ಕೊಡ್ಬೋದು, ಅಥವಾ ನಮ್ಮ ಮನೆ ಹತ್ರ ಕೆರೆ ಕೂಡ ಇದೆ, ಅಲ್ಲಿ ಹಾಕಿದ್ರೆ ಮೀನುಗಳು ತಿನ್ಕೊಳ್ಳುತ್ತೆ. ಇದನ್ನು ಈ ರೀತಿ ವಿಸರ್ಜನೆ ಮಾಡ್ಬೋದು, ಮತ್ತು ನಾವು ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ಯಾವಾಗಲೂ ನಾನು ಪೂಜೆ ಮಾಡುವಾಗ ಇಷ್ಟೊಂದು ಡೀಟೇಲಾಗೆಲ್ಲ ವೀಡಿಯೋ ಮಾಡ್ತಾ ಇರಲಿಲ್ಲ. ಯಾಕಂದರೆ ಒಬ್ಬಳೇ ವೀಡಿಯೋ ಮಾಡಿಕೊಂಡು ಒಬ್ಬಳೇ ಕೆಲಸ ಮಾಡ್ಕೊಳ್ಳೋದ್ರಿಂದ ಇಷ್ಟು ಡೀಟೇಲಾಗಿ ಮಾಡೋಕ್ಕಾಗಲ್ಲ. ಇವತ್ತು ಜ್ಯೋತಿ ಇಷ್ಟೆಲ್ಲ ಡೀಟೇಲಾಗಿ ವೀಡಿಯೋ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಜ್ಯೋತಿ. ಲಕ್ಷ್ಮೀ ಬಾರಮ್ಮ ಹೆಜ್ಜೆ ಕಾಲ್ಗಳ ದನಿಗ ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪೂಜೆ ಎಲ್ಲ ಆದಮೇಲೆ 3, 5, 9 ಅಥವಾ 11 ಪ್ರದಕ್ಷಿಣೆನ ಹಾಕಬೇಕು. ಪ್ರದಕ್ಷಿಣೆ ಮಂತ್ರನ ಕೂಡ ಮನಸ್ಸಲ್ಲಿ ಹೇಳ್ಕೋಬೇಕು. ಅದಾದಮೇಲೆ ಮಾಡಿರೋ ಪೂಜೆಯಲ್ಲಿ ಹೇಳಿರೋ ಮಂತ್ರದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸು ಅಂತ ಹೇಳಿ ಕ್ಷಮಾಪಣ ಮಂತ್ರನ ಕೇಳಿಕೊಂಡು ನಮಸ್ಕಾರ ಮಾಡ್ಕೋಬೇಕು. ಇದಿಷ್ಟು ಇವತ್ತಿನ ಅಧಿಕ ಮಾಸದ 3ನೇ ಶುಕ್ರವಾರದ ಪೂಜೆ ಆಗಿತ್ತು. ಹೇಗೋ ಹೊಸ ಮನೆಯಲ್ಲಿ ಮೊದಲನೇ ಅಧಿಕ ಮಾಸದ ಪೂಜೆ ತಕ್ಕ ಮಟ್ಟಿಗೆ ಚೆನ್ನಾಗಾಯಿತು ಅಂದ್ಕೊಳ್ತೀನಿ. ಪೂಜೆ ಮಾಡಬೇಕು, ಮನೇಲಿ ವಿಪರೀತ ಕೆಲಸ ಇದೆ ಅಂಥೇಳಿ ಮನೇಲಿ ಹೆಣ್ಮಕ್ಳು ಹೆಂಗಂದರೆ ಹಾಗಿರಬಾರ್ದು. ಅದರಲ್ಲೂ ಶುಕ್ರವಾರ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೋ ಅಷ್ಟೇ ಶುಕ್ರ ಗ್ರಹ ಆ್ಯಕ್ಟಿವೇಟ್ ಆಗಿರುತ್ತೆ. ಅಂದರೆ ಶುಕ್ರನ ಅನುಗ್ರಹ ಚೆನ್ನಾಗಿತ್ತು ಅಂತಂದರೆ ದುಡ್ಡು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಹಾಗಾಗಿ ನಾವು ಮನೇಲಿರ್ತೀವಿ, ಸಿಂಪಲಾಗಿದ್ದರೆ ಸಾಕು ಅಂಥೇಳಿ ಹೆಂಗಂದರೆ ಹಂಗೆ ಇರಬಾರ್ದು. ಶುಕ್ರವಾರ ದಿನ ಲಕ್ಷ್ಮೀ ವಾರ, ಅಮ್ಮನವ್ರ ವಾರ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಶುಕ್ರವಾರ ದಿನ ಚೆನ್ನಾಗಿ ರೆಡಿ ಆಗಬೇಕು. ಹೆಚ್ಚಿಗೆ ಯಾರನ್ನೂ ಕರೀಲಿಲ್ಲ. ಪೂಜೆ ಎಲ್ಲ ಚೆನ್ನಾಗಾಯಿತು. ಈಗ ಜ್ಯೋತಿಗೆ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸ್ಬೇಕು. ತಾಂಬೂಲಕ್ಕೆ ಏನು ಸ್ಪೆಷಲಾಗಿ ಅಂತೇನು ತರಿಸಿಲ್ಲ ನಾನು. ಜ್ಯೋತಿಗೆ ಇಷ್ಟ ಅಂಥೇಳಿ ತುಳಸಿ ಪಾಟ್ನ ತೊಗೊಂಡು ಬಂದಿದೆ. ಅದನ್ನೇ ಇವತ್ತೊಳಗೆ ತಾಂಬೂಲದ ಜೊತೆ ಕೊಡ್ತಾಯಿದ್ದೀನಿ. ತುಂಬ ಖುಷಿ ಆಯ್ತಪ್ಪ. ಹೆಂಗೋ ಇಷ್ಟು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೂ ಈಗ 3ನೇ ವರ್ಷ ಬಂದ್ರೂ ನಮ್ಗೆ ನೆನಪಿರುತ್ತೆ. ಹೌದು, ನೆಕ್ಸ್ಟ್ 3 ವರ್ಷದಲ್ವಾ ಈ ಊರಿಗೆ ಬಂದ್ಮೇಲೆ ಇದು ಮೊದಲನೇ ಅಧಿಕ ಮಾಸ ನಮಗೆ. ಹೌದು, ಕರೆಕ್ಟ್. ನಾನು ಅದನ್ನೇ ಹೇಳಿದ್ದೆ ನಿನ್ನೆ, ಅಧಿಕ ಮಾಸ ಫಸ್ಟ್ ಟೈಮ್ ಪಾರಾಯಣ. ಅಟ್ಲೀಸ್ಟ್ ನಾನು ಬೇರೆ ಕಡೆನೂ ಹೋಗಿ ಎಲ್ಲೂ ಪಬ್ಲಿಕ್ ಅಲ್ಲಿ ಅಂತ ಮಾಡಿಲ್ಲ. ಮನೆಯಲ್ಲಿ ನನ್ನ ಮನೆ ಹಬ್ಬಗಳಲ್ಲಿ ಪೂಜೆಗಳಲ್ಲಿ, ಬರೀ ತಾಯಿ ಮನೇಲಿ, ನಮ್ಮ ಮನೇಲಿ, ಅಜ್ಜಿ ಮನೇಲಿ ಆ ಥರ ಆಗಿತ್ತು.
ಬಟ್ ಈ ತರ ನನಗೂ ಇದು ಹೊಸ ಪ್ರಯತ್ನ, ಖುಷಿ ಆ ಮಾಡಿ ಮೇಲೂ ಮನ್ಸಿಗೆ ಏನೋ ಒಂಥರ ಸಮಾಧಾನ. ಒಂದ್ 5 ಜನ ಆದ್ರೂ ಸೇರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಸೌಮ್ಯನ್ಗೂ ಪ್ರಾಕ್ಟೀಸ್ ಮಾಡಿಸ್ಬಿಡು. ಹೌದು, ಇಲ್ಲ ಅವಳಿಗೆ ಹೇಳಿದೀನಿ ನಾನು ಇವಾಗ ಸ್ಟಾರ್ಟ್ ಮಾಡೋಣ ಅಂದ್ರೆ ಅಧಿಕ ಇದೆಯಲ್ಲ, ಇನ್ನು ನೋಡೋಣ, ಒಂದು ಆಷಾಢ ಮುಗಿಯ ಶ್ರಾವಣದ ದಿನ ಒಂದ್ ಒಳ್ಳೆ ದಿನ ಅಲ್ಲಿ ತನಕ ಸ್ವಲ್ಪ ಅವಳನ್ನೇ ಫೋನಲ್ಲಿ ಕೇಳ್ತಾ ಇದ್ದಾಳೆ. ಅದು ಇದು ಅವಳು ಅವರು ಮೀನಾಕ್ಷಿ ಅಕ್ಕ ಅವರೊಬ್ರು 4 ಆಯ್ತು, ಇನ್ನೊಬ್ರು ಯಾರಾದ್ರೂ ಜಾಯಿನ್ ಆದ್ರೆ 5 ಜನ. ನಾನು ಅಮ್ಮಂಗೂ ಹೇಳ್ತಾ ಇದ್ದೆ, ನೀನು ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ನೀರು ಹೇಳಿ. ಕೆಲವ್ರಿಗೆ ಅಷ್ಟೊತ್ತಿಗೂ ಕುತ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ. ನನಗೆ ಆಗ್ತಾ ಇರ್ಲಿಲ್ಲ, ಏನೋ ಇದು ಸ್ವಲ್ಪ ಹೊತ್ತು ದೇವರು ಶಕ್ತಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಮನಸ್ಸು ಮಾಡಿದ್ರೆ ಯಾವ್ದು ದೊಡ್ಡದಲ್ಲ. ಫಸ್ಟ್ ನಾವು ಮನಸ್ಸು ಮಾಡ್ಬೇಕು. ನಾವು ಆಗಲ್ಲ ಅಂದ್ರೆ ಅದಾಗಲ್ಲ, ಆಗತ್ತೆ ಅಂದ್ರೆ ಅದು ಎಂತದಾದ್ರಲ್ಲಿ ಅದು ನಮ್ಮ ಪಾಸಿಟಿವಿಟಿನೋ ಅಥವಾ ದೈವ ಬಲನೋ ಅದು ನಮ್ಮನ್ನ ನುಗ್ಗಿಸುತ್ತೆ. ನಾವು ಅದೇನೋ ಹೇಳ್ತಾರಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲಿಯೋವರೆಗೂ ಅಂತ. ಹಂಗೆ ಅದು ಕಲಿಯೋವರೆಗೂ ಅಷ್ಟೇ. ಅದೇ ಹೇಳ್ತಲ್ಲ, ಚಳಿ ನೀರಿಗೆ ಬೀಳೋವರೆಗೂ, ಬಿದ್ದಿದ್ಮೇಲೆ ಅದು ಚಳಿ ಆದ್ರೇನು ಮಳೆ ಹಂಗೆ ಅಲ್ವಾ. ನಾವು ಒಬ್ರಿಗೆ ಮೋಟಿವೇಟ್ ಮಾಡ್ಬೇಕು, ಇನ್ನೊಬ್ರು ಆದ್ರಿಂದ ನಾವು ಮೋಟಿವೇಟ್ ಆಗ್ತೀವಿ. ನಾವು ಇನ್ನೊಬ್ರನ್ನ ತುಳಿದು ಬದುಕಲ್ಲ. ನಮ್ದ್ರ ಜೊತೆ ಇರೋನ ಕೈ ಹಿಡಿದು ನಮ್ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗೋದೇ ಬದುಕು. ಮಾನವ ಧರ್ಮ ಇರೋದೇ ಅದಕ್ಕೆ ನಮ್ಮನ್ನ ದಾನವರಲ್ಲ ಮಾನವರು ಅಂತಾರೆ. ಆದ್ರೆ ನಾವ್ ಇವತ್ತು ದಾನವರಿಗಿನ್ನ ಕೆಟ್ಟವರಾಗೋಗ್ಬಿಟ್ಟಿದೀವಿ. ಹಂಗೆ ನೋಡಿದ್ರೆ ಇನ್ನೊಬ್ರನ್ನ ತುಳಿದು ಬದುಕಬೇಕು ಅನ್ನೋದೇ ಜಾಸ್ತಿ ಇದೆ ಇವಾಗ. ಸರಿ ಅಕ್ಕ, ಬರ್ತೀನಿ. ಖುಷಿ ಆಯ್ತು ಬಂದಿದ್ದು. ನನ್ಗೂ ಅದೇ ನಾನು ದೀಪ ಏನೇ ಅಂದರೂ ಶುಕ್ರವಾರ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಬೇಕು. ಅದು ಇನ್ನೊಂದು ಏನು ವಿಚಾರ ಗೊತ್ತಾ, ಈಗ ಸಿಂಪಲ್ಲಾಗಿ ಏನು ಮನೇಲೇ ಇರ್ತೀವಿ, ನಾವೇನು ಈಚೆ ಹೋಗಲ್ಲ ಆ ಥರ ಎಲ್ಲ ಅನ್ಕೋಬಾರ್ದು. ಶುಕ್ರವಾರದ ದಿನ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೋ ಮನೆಯಲ್ಲಿ ಅಷ್ಟೇ ಶುಕ್ರ ಆ್ಯಕ್ಟಿವೇಟ್ ಆಗಿರುತ್ತಂತೆ. ಅಂದರೆ ಫೈನಾನ್ಷಿಯಲಿ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಿಂಪಲ್ ಪೂಜೆ ಆಗಿರಲಿ, ಏನೋ ಪಕ್ಕದ ಮೇಲೆ ಒಂದು ಕುಂಕುಮಕ್ಕೆ ಕರೆದಿದ್ದಾರೆ, ಏನೋ ಮನೆ ಹತ್ತಿರ ಇರೋ ದೇವಸ್ಥಾನ ಅಂತ ಹೆಂಗಂದ್ರೆ ಹಂಗೆ ಹೋಗಬಾರ್ದು. ನೀಟಾಗಿ ರೆಡಿಯಾಗಿ ಹೋಗಬೇಕು. ದೇವ್ರು ನಮಗೆಲ್ಲ ಕೊಟ್ಟಿರುವಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಯಾಕೆ ಸೋಮಾರಿತನ ಮಾಡಬೇಕು ಅಲ್ವಾ. ಈ ಸೀರೆನೂ ಅಷ್ಟೇ ತುಂಬ ಹಳೇದೇನೆ, ಬರೀ ಪೂಜೆಗಳಿಗೆ ಮಾತ್ರ ಉಟ್ಕೊಳ್ಳೋದು ಅಂತ ಒಂದು 10 ಸೀರೆ ಎತ್ತಿಟ್ಬಿಟ್ಟಿದ್ದೀನಿ. ಇದೆಲ್ಲನೂ ಅಷ್ಟೇ ಬರೀ ಪೂಜೆ ಬಿಡೋದ್ರಿಂದ ಎಷ್ಟೇ ವರ್ಷ ಆದ್ರೂ ಹಾಗೆ ಚೆನ್ನಾಗಿದೆ. ಬ್ಲೌಸ್ಗಳೆಲ್ಲ ಹಾಳಾಗಿತ್ತು ಬಿಡಿ, ಇದೆಲ್ಲ ಈಗ ಮತ್ತೆ ಬೇರೆ ಸಪ್ರೇಟಾಗಿ ಮತ್ತೆ ಸ್ಟಿಚ್ ಮಾಡಿರೋದು. ಇದು ಕೂಡ ಅಷ್ಟೇ ಒಂದು ಸಿಂಪಲ್ಲಾಗಿ ಸಣ್ಣ ಬಾರ್ಡರು ರೇಷ್ಮೆ ಸೀರೆ, ಪೂಜೆಗಳಿಗೆ ಮಾತ್ರ ಉಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಎತ್ತಿಟ್ಟಿದ್ದೀನಿ. ದೀಪಾವಳಿ ಟೈಮಲ್ಲಿ ಮತ್ತು ಈ ಥರ ಲಕ್ಷ್ಮೀ ಪೂಜೆ ಈ ಥರದ್ದೆಲ್ಲ ಮಾಡುವಾಗ ಸಿಂಪಲ್ಲಾಗಿ ಹಾಕ್ಕೊಂಡಿರ್ತೀನಿ. ಇವತ್ತು ಗ್ರೀನ್ ಸ್ಯಾರಿ ಹಾಕೊಳ್ಳೋಣ, ರೆಡ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದು, ಮತ್ತು ಆಮೇಲೆ ಇವತ್ತು ಎನ್ವಿರಾನ್ಮೆಂಟ್ ಡೇ ಅಂತೇಳಿ ಗ್ರೀನೇ ಇರಲಿ ಅಂತೇಳಿ ಇವತ್ತು ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದು. ನನಗೆ ಫಸ್ಟು ಇದೇ ಸೀರೆ ಉಟ್ಕೋಬೇಕು ಅಂತಲೇ ಆಸೆ ಇತ್ತು. ಜ್ಯೋತಿ ಇಲ್ಲ ನೀವು ಯಾವಾಗಲೂ ಆಲ್ಮೋಸ್ಟ್ ಗ್ರೀನ್ ಸ್ಯಾರಿನೇ ಹಾಕ್ಕೊಂಡಿರ್ತೀರಾ, ರೆಡ್ ಹಾಕ್ಕೊಳ್ಳೋಣ ಅಂತ ಹೇಳಿದ್ದು. ಹಂಗಾಗಿ ಚೇಂಜ್ ಮಾಡಿಕೊಂಡೆ, ಮತ್ತೆ ನೋಡಿ ಗ್ರೀನ್ ಸ್ಯಾರಿನೇ ಉಡೋ ಥರ ಆಯಿತು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಾಯಿತು. ಗೊತ್ತಿಲ್ಲ ದೇವಿ ಯಾವ ಟೈಮಲ್ಲಿ ಯಾರ್ಯಾರಿಂದ ಈ ಥರ ಸೇವೆನ ತೊಗೋಬೇಕು ಅಂತ ಇಚ್ಛೆ ಪಟ್ಟಿರ್ತಾರೋ ಆ ಒಂದು ಅವಕಾಶ ಈ ಸಲ ಈ ಅಧಿಕ ಮಾಸದಲ್ಲಿ ನಮಗೆ ಸಿಕ್ತು. ಅಂತೂ ನಮಗೆ ಯಾವಾಗಲೂ ನೆನಪಿರುತ್ತೆ. ಈ ಊರಿಗೆ ಬಂದಮೇಲೆ ಇದು ಮೊದಲನೇ ಅಧಿಕ ಮಾಸ. ಇಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ವಿ, ತುಂಬಾ ಖುಷಿ ಅನ್ನಿಸ್ತು. ಮತ್ತು ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ.